5 ನಿಮಿಷ 10 ನಿಮಿಷ ಅಂತಿಕಾರಪ್ಪ ಕರೆಕ್ಟಾಗಿ ಓದ್ಕೋಬೇಕು. ಮಕ್ಕ ಮಾಡ್ದು ನೋಡ್ರಿ ಇವಾಗ ಟೈಮ್ ಎಷ್ಟಾಗ್ಯದ ಈಗ ಹಬ್ಬ ಬಂದ್ರೆ 9:20 9:25 ಆಗಿರ್ಬೋದು, ಇಲ್ಲ 9:30 ಆಗಿರ್ಬೋದು. ಈಗ ಆಲ್ರೆಡಿ ಮಕ್ಕೊಂಡು ಕೆಲವು 2 ತಾಸು ಆಗಿರ್ತಾವೆ, ಆಲ್ರೆಡಿ ಮಕ್ಕೊಂಡ್ಬಿಡ್ತಾವೆ. 8 ಗಂಟೆಗೆ ಮಕ್ಕಂತಾವೆ, ಕೆಲವೊಂದು 7ವರೆಗೆ ಆ ಕೌದಿ ಹಾಸಿ ಆ ಜಮ್ಕನ್ ಓದ್ಕೊಂಡು ಮಕ್ಕೊಂಡ್ಬಿಡ್ತಾವೆ. ಆ ನಮನ್ ಇರ್ತಾವೆ. ಆ ಟೈಮ್ ಮಕ್ಕಂಡ್ರೆ ಮುಂದೆ ಆಯ್ತು, ಆ ಕೌದಿ ಸಿಗೋದಿಲ್ಲ, ಜಮ್ಕನ ಸಿಗೋದಿಲ್ಲ, ಗೋಣಿ ಚೀಲಗುಣ ಸಿಗೋದಿಲ್ಲ. ನಾವೇನ 7 ಗಂಟೆ 8 ಗಂಟೆಗೆ ಮಕ್ಕಂಡ್ರೆಗೇನು ಮತ್ತೆ ಇನ್ನೊಂದು ಬೆಳಗ್ಗೆ 8 ಗಂಟೆ 7 ಗಂಟೆ ತನಕ ಮಕ್ಕಂಡ್ರೆ ಅವಂತೂ ದರಿದ್ರೆ ಯಾವ ಹುಡುಗಿರಿಗೂ ಸಿಗೋದಲ್ಲ. ನಾವೇನಂದ್ರೆ 5 ಗಂಟೆಗೆ ಎದ್ದೇಳ್ಬೇಕ, 5 ಗಂಟೆ ಇಲ್ಲಾಂದ್ರೆ 4 ಗಂಟೆ ಇಲ್ಲ 6 ಗಂಟೆಗೆ ಆ ಎದ್ದಕೇಸಿ ನೀವು ಬೆಳಿಗ್ಗೆ ವಾಕ್ ಮಾಡೋದು, ಇಲ್ಲಾಂದ್ರೆಗಿನ ಓದಕ್ಕ ಸ್ಟಡಿ ಮಾಡೋದು, ಇಲ್ಲ ಆ ಯೋಗ ಮಾಡೋದು ಅದನ್ನ ರೂಢಿಸ್ಕೋಬೇಕು. ಇಲ್ಲಾಂದ್ರೆ ಮುಂದೆ ಒಂದಿನ ತಲೆ ಕೂದಿಸ್ತಾ ಹೊರತು ಊಟ ಸಿಗೋದಲ್ಲ. ಅದು ನಿಮ್ಗೆ ಗಮನಿಸ್ರಿ. ಊಟ ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಇಲ್ಲಿ ಗ್ರೇ ಇಮೇಜ್ ಗಮನಿಸ್ಬೇಕು, ಬರೀಬೇಕು. ಪೆನ್ ಹೆಂಗಿರ್ಬೇಕಂದ್ರೆ 2 ದಿನಕ್ಕೆ ಒಂದು ರಿಫಿಲ್ ಕಲಾಸ್ ಆಗ್ಬೇಕು. ಆ ಇನ್ಫಾರ್ಮೇಶನ್ ತಗೋಬೇಕು. ನಾವು ಸಾಯಿವರೆಗೆ ಸ್ಟಡಿ ಮಾಡ್ತಾನೆ ಇರ್ಬೇಕು, ಅದು ಗಮನಿಸ್ಬೇಕು ನೀವು. ನಮ್ಗೆ ಇಲ್ಲ ನಾವು ಎಕ್ಸಾಮ್ ಮೊನ್ನೆ ಮುಗ್ದವು, ನಾವೀಗ ಓದಕ್ ಆಗೋದಿಲ್ಲ, ಟೈಮ್ ರೆಸ್ಟ್ ಬೇಕು, ಏನ್ ರೆಸ್ಟ್ ಬೇಕು ಅನ್ನಕ್ಕೆ ನಾವೇನು ಗಾರೆ ಕೆಲಸ ಮಾಡಿವೆ, ಏನ್ ಯಾವ್ದನ ದೊಡ್ಡ ದೊಡ್ಡ ಕಲ್ಲು ತಗೊಂಡಿಗೆ ಸೆತ್ತಿಗೆ ಸಾಕಡೆ ಹಾಕಿವೆ, ಸ್ಟಡಿ ಮಾಡಕತ್ತೀವಿ. ಇವತ್ತೆಲ್ಲ ನಾಳೆ ನಮಗೆ ಆ ಟೈಮ್ ಬಂದೇ ಬರ್ತದೆ. ಇವತ್ತೆಲ್ಲ ನಾಳೆ ಸಕ್ಸಸ್ ಆಗೇ ಆಗ್ತೀವಿ. ಆ ಸ್ಟಡಿ ಮಾಡ್ತಾನೆ ಇರ್ಬೇಕು. ಅದು ಒಟ್ಟಿಗೆ ನೆಗೆಟಿವ್ ಆಲೋಚನೆ ಮಾಡಬಾರ್ದು. ಓನ್ಲಿ ಪಾಸಿಟಿವ್ನೆಸ್ ಇರ್ಬೇಕು. ಗೊತ್ತಿರಲಿ ನಾವೇನು ಹುಟ್ಟದ ಏನು ಶಾಣ್ಯರ SLC ಫೇಲ್ ಆಗಿವಿ, PUC ಫೇಲ್ ಆಗಿವಿ, ಡಿಗ್ರಿಗೂ ಫೇಲ್ ಆಗಿವಿ. ಆಗ ಹೆಂಗೆ ಓದ್ಕೊಂತ ಬಂದು ಇಲ್ಲಿ ತನಕ ಬಂದಿವಿ. ಹೈಯೆಸ್ಟ್ ಪರ್ಸೆಂಟೇಜ್ 99 ಅವೆಲ್ಲ ಮಾಡಿದ್ರೆ ನಮ್ಮ ಕ್ಲಾಸ್ ನೋಡ್ತಾರೆ. ಅದು ನೀವು ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟ್ ಐತೆ. ನಾವೇನಪ್ಪ ಅಂತಂದ್ರೆಗಿನ ಸತತ ಪ್ರಯತ್ನ ಮಾಡ್ಬೇಕು ಅಷ್ಟೇ. ಸತತ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಸೆಲೆಕ್ಷನ್ ಆಗ್ತೀವಿ. ನೋಡ್ರಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಐತೆ, ಸರಿಯಾಗಿ ತಿಳ್ಕೊಬೇಕ್ರಿ. ನಾವು ಏನು ಸರ್ ಇಷ್ಟು ಫಾಸ್ಟ್ ಹೇಳಕತ್ತೀರಲ್ಲ ಇವತ್ತು? ಇಷ್ಟು ಫಾಸ್ಟ್ ಏನಿಲ್ಲ, ಯಾಕಂದ್ರೆ ನೀವೆಲ್ಲ ಬುದ್ಧಿವಂತರಪ್ಪ, ತಿಳ್ಕೊಂಡವ್ರ. ಫುಲ್ಲು ಸ್ಪೀಡ್ ಹೇಳಿದ್ರು ಕೂಡ ಗ್ರಹಿಸೋಂಥ ಕೆಪಾಸಿಟಿ ಇರ್ಬೇಕ, ಅದು ಗಮನಿಸ್ಬೇಕು ನೀವು. ಅದು ಬಿಟ್ಟು ಮೆಲ್ಲ ಕೇಳ್ಕೊಂಡು ಕುಂದ್ರಕ್ಕೆ ನೀವು 2ನೇ ಕ್ಲಾಸ್ 1ನೇ ಕ್ಲಾಸ್ ಹುಡುಗರ ಅಂತ ಕಲಸಕ ಭಾಳ ಇಂಪಾರ್ಟೆಂಟ್ ಐತೆ. ಭಾಳ ಟೈಮ್ ಇಲ್ಲ ನೋಡ್ರಿ. ಆಲ್ರೆಡಿ ನಾವು 50% IAS ಮುಗಿದ್ಬಿಟ್ಟದ, ಹೋದ್ರೆ ಎಷ್ಟು ಸ್ಪೀಡಾಗಿ ಮುಗಿದದ. ಕರೆಕ್ಟಾಗಿ ಓದ್ಕೇರಿ, ನಿಮ್ಗೆ ಆಟೋಮೆಟಿಕ್ ಆಗಿ ನೌಕರಿ ಬಂದೇ ಬರ್ತದ. ನೀವು ನೋಡ್ಬೇಕು, ಸರಿಯಾಗಿ ಓದ್ಕೋಬೇಕು, ಪಾಸಿಟಿವ್ನೆಸ್ ಇರ್ಬೇಕು. ಮತ್ತೇನಂದ್ರೆ ಖುಷಿಯಾಗಿರ್ಬೇಕು, ಅಳಬಾರ್ದು. ಯಾವ ನನಗೆ ಅದಾಯ್ತು, ಇಲ್ಲ ನನಗೆ ಇದಾಯ್ತು, ನನಗೆ ನಾನು ಓದಕತ್ತೀನಿ ನೆನಪೇ ಉಳಿಯೋವಲು, ಅದೆಲ್ಲರಿಗೆ ಇದ್ದಿದ್ದೇ ಸಮಸ್ಯೆ. ಹೌದಿಲ್ಲ? ನಾವು ಓದ್ಬೇಕು, ಬರಿಬೇಕು, ಅವಾಗ ನೆನ್ಪಿಡ್ತೇವ. ಬರೇ ಓದ್ಕೊಂಡು ಕುಂದ್ರದಲ್ಲ, ಕಾಲ ಮೇಲೆ ಕಾಲಕ್ಕೆ ಹಿಂಗೆ ಅಳಾಡ್ಸ್ಕೊಂಡು ಕುಂದ್ರದಲ್ಲ. ಯಾಕಂದ್ರೆಗಿನ ಮನ್ಯಾಗ ಅಲ್ಲಿ ಕೂಲಿ ಕೆಲಸ ಮಾಡ್ತಾರಂದ್ರೆ ನಾವು ಕಾಲ ಮೇಲೆ ಕಾಲ ಹಾಕ್ಲೇಬಾರ್ದು. ನಾವು ಸುಮ್ಮನೆ ತಗ್ಗಿ ಬಗ್ಗಿ ಓದೋದು ಕಲಿಬೇಕು, ಬುದ್ಧಿವಂತರಾದಾಗ ಮಾತ್ರ ನಮ್ಮ ಮನೆ ಏನಂತ ಹೇಳ್ರಿ ಸುಧಾರಣೆ ಆಗ್ತದ. ಇಲ್ಲ ಅಂತಂದ್ರೆಗಿನ ಬರೀ ಅಹಂಕಾರದ ಮಾತಾಡೋದು, ಇಲ್ಲಾಂದ್ರೆ ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಅವ್ನ ಬಗ್ಗೆ ಇವನ್ ಬಗ್ಗೆ ಎದಕ್ ಬೇಕು? ಇರೋಷ್ಟು ದಿನ ಖುಷಿಯಾಗಿದ್ದು ಓದ್ಬಿಡಕ್ಕಂತ ಪರ್ಫೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ, ಚೆನ್ನಾಗಿ ಓದ್ಕೇರಿ. ನೀವು ಓದೋ ಟೈಮಿನಲ್ಲಿ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡೋಂಥ ಇದು ಕಾಣಬೇಕು ನೀವು. ಅಲ್ಲಿ ನಮ್ಮ ಅಪ್ಪ ಏನೋ ಯಾವ್ದೋ ಕಲ್ಲುಗಿಲ್ಲು ಹೊತ್ತಿಗೆ ಸಾಕಾಗತ್ತಲ್ಲ, ಆ ಒಂದು ಇಮೇಜನ್ನ ಬುಕ್ಕದಲ್ಲಿ ಕಂಡ್ರೆಗಿನ ಬುಕ್ಕ ಎಂಥ ಬುಕ್ಕನ ಆಗಲಿ ನಿಮ್ಮ ತಲೆಗ ಸೇವ್ ಆಗ್ತದ. ಗೊತ್ತಿರಲಿ. ಇಲ್ಲ ಅಂತಂದ್ರೆಗಿನ ನೀವು ಆರಾಮ್ ರಾಜರಿದ್ದಂಗ ಐಫೈ ದೊಡ್ಡ ಮಾಲ್ನ್ಯಾಗ ಹೋಗಿ ಫಿಲ್ಮ್ ನೋಡ್ತೀವಿ, ಅವ್ರು ತೋರಿಸ್ತಾರ, ಇವ್ರು ತೋರಿಸ್ತಾರ, ಅವೆಲ್ಲ ವೇಸ್ಟ್. ಅವು ನಮ್ಗೆ ಕರೆಕ್ಟಾಗಿ ಏನಂತ ಕೊಟ್ರಿಗಿನ ಫಸ್ಟ್ ನಿಮ್ಮ ಡೆವಲಪ್ಮೆಂಟ್ ಆದ್ಮೇಲೆ ಅವೆಲ್ಲ ಕೆಲಸ ಮಾಡೋವಂತ್ರಿ. ಪಾಪ ಎಷ್ಟೋ ಮಾಲ್ನ್ಯಾಗ ಕೆಲಸ ಮಾಡ್ತಿರ್ತಾರ, ಓರಿಯನ್ ಮಾಲ್ನ್ಯಾಗ ಆಗಿರ್ಬೋದು, ಇಲ್ಲ ಜೊಮೋಟೋ ಆಗಿರ್ಬೋದು, ಇಲ್ಲಾಂದ್ರೆ ಸ್ವಿಗ್ಗಿ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದೋ ಐಸ್ ಕ್ರೀಮ್ ಮಾರೋರೆಲ್ಲ ತರಗತಿ ನೋಡ್ತಿರ್ತಾರ. ಅವಾಗ ಮೀಟ್ ಆದಾಗ ಹೇಳ್ತಿರ್ತಾರ. ಪಾಪ ಕಷ್ಟ ಭಾಳ ಹೇಳತ್ತಿರೋದು ಅಷ್ಟು ಕಷ್ಟ ಇರ್ತಾವೆ. ಬಟ್ ಸ್ಟಡಿ ಮಾತ್ರ ನಿರಂತರವಾಗಿರ್ಲಿ. ಎಂಥ ಕಷ್ಟನ ಬರಲಿ, ಫೇಲ್ ಆಗ್ಬೋದು. ಇವತ್ತು ನಾವು ನೆಕ್ಸ್ಟ್ ಟೈಮಿಗೆ ನಾವು ಪಾಸ್ ಆಗೇ ಹಾಕಿವಿ ಅಂತ ಅನ್ಬೇಕು. ಟೆನ್ಷನ್ ಮಾಡ್ಕೊಂಬಿಡ್ತಾವೆ. ಡಿಸೆಂಬರ್ಗೆ ಎಕ್ಸಾಮ್ ಅಂತ ಏನು ಓದ್ಬೇಕು ಏನು ಓದ್ಬಾರ್ದು ಅಂತ ಗೊತ್ತಾಗಲ್ಲ. ಇರಲಿ ಬಿಡಿ, ಡಿಸೆಂಬರ್ ಎಕ್ಸಾಮ್ ಏನು ದೊಡ್ಡ ಮಾತು. ಆಯ್ತು ಓದಮ್ಮ, ಒಂದು ಕ್ವಶನ್ 4 ಆಪ್ಷನ್ಸ್ ಇರ್ತಾವೆ ಅಂದ್ಕೇಸಿ ಪೀಸ್ಫುಲ್ ಮೈಂಡ್ ಇಟ್ಕೊಂಡ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ನಮ್ಮ ಡಿಸೆಂಬರ್ ಎಕ್ಸಾಮ್, ಜನವರಿ ಎಕ್ಸಾಮ್, ಇಲ್ಲ ಫೆಬ್ರವರಿ ಎಕ್ಸಾಮ್ ಅಂತ ಜೀವ ಡಗ್ ಅಂದ್ರೆ ಅಂತಿದ್ದಾರೆ. ಅದೇ ರೀತಿ ನಮ್ಮ ಹತ್ರ ಹಾರ್ಮೋನ್ಸ್ ಕ್ರಿಯೇಟ್ ಆಗಿ ಮೈಂಡ್ ಏನಾಗ್ಬಿಡ್ತೇಳ್ರಿ, ಬ್ಲಾಕ್ ಆಗಿಬಿಡ್ತದ. ಓದಕ್ಕಾಗೋದಲ್ಲ, ಯಾವ್ದು ಓದ್ಲಿ ಯಾವುದಿಲ್ಲ ಅನ್ಕೇಸಿ ಒಂಥರ ಚಂಚಲ ಉಂಟಾಕೇಸಿ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ನೀವೇನೇ ಎಕ್ಸಾಮ್ ನಾಳೆನೇ ಇರಲಿ ಸ್ಟಡಿ ಮಾಡ್ರಿ. ನಮ್ಗೆ ಏನೇ ಇರಲಿ ಎಲ್ಲರಿಗೂ ಒಂದೇ ಸಮಯ ಕೊಟ್ಟಾರ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀರಿ. ಇನ್ನೂ ಭಾಳಷ್ಟು ಟೈಮ್ ಐತೆ. ಎಲ್ಲ ಕ್ವಶನ್ ಪೇಪರ್ಸು, ಎಲ್ಲ ನ್ಯೂಸ್ ಪೇಪರ್ಸು 5 to 10 ಬುಕ್ಕ ಕರೆಕ್ಟಾಗಿ ಓದ್ತೀರಿ. ಯಾಕಂದ್ರೆ ಮನ್ಯಾಗ ಗಂಗಳ ತಂಬಿಗೆಲ್ಲ ಸೊಟ್ಟ ಪುಟ್ಟ ಇದಾವ, ಅವೆಲ್ಲ ಸೀದಾ ಮಾಡ್ಬೇಕಂದ್ರೆಗಿನ ಒಂದು ಮೇನ್ ಇಂಪಾರ್ಟೆಂಟ್ ಅಷ್ಟರನೇ ಪೆನ್ ಅನ್ನಿಲ್ಲ ಅಂತಂದ್ರೆ ಗಂಗಳ ತಂಬಿಗೆ ಸೊಟ್ಟ ಪುಟ್ಟನೇ ಇರ್ತಾವ. ಕರೆಕ್ಟಾಗಿ ಸ್ಟಡಿ ಮಾಡಿ, ಕರೆಕ್ಟಾಗಿ ಪೀಸ್ಫುಲ್ ಮೈಂಡ್ ಭಾಳ ಇಂಪಾರ್ಟೆಂಟು. ಬಿ ಪಾಸಿಟಿವ್ ಆಗಿರಲಿ. ಮತ್ತೆ ನಿಮ್ಮ ಭೇಟಿ ಸಾಯಂಕಾಲ ಮೈಂಡ್ ಭಾಳ ಇಂಪಾರ್ಟೆಂಟು. ಬಿ ಪಾಸಿಟಿವ್ ಆಗಿರಲಿ. ಮತ್ತೆ ನಿಮ್ಮ ಭೇಟಿ ಸಾಯಂಕಾಲ ಇಲ್ಲಾಂದ್ರೆ
ನಾಳೆ ಭೇಟಾಗೋಣ ಅಂತ ತುಂಬ ಧನ್ಯವಾದಗಳು. ಈಗ ಟಿಫಿನ್ ಗಿಫಿನ್ ಮಾಡಿಕೆ ಸರ ಮತ್ತೆ ಒಂದು ತಾಸು ರೆಸ್ಟ್ ಮಾಡಿ ಮತ್ತೆ ಓದೋದು ಸ್ಟಾರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಬಾಯ್.